ವೀಕ್ಷಕರೇ, ಒಂದು ಪ್ರದೇಶವನ್ನು ಎಲ್ಲಾ ದಿಕ್ಕುಗಳಿಂದಲೂ ನೀರು ಆವರಿಸಿಕೊಂಡಿದ್ದರೆ, ಅಂದರೆ ಎಲ್ಲಾ ದಿಕ್ಕುಗಳಿಂದಲೂ ನೀರಿನಿಂದ ಸುತ್ತುವರಿಯಲ್ಪಟ್ಟ ಆ ಪ್ರದೇಶವನ್ನು ದ್ವೀಪ ಎಂದು ಕರೆಯಲಾಗುತ್ತದೆ. ಒಟ್ಟಾರೆಯಾಗಿ ಇನ್ನೂ ತಿಳಿಯುವ ಹಾಗೆ ಹೇಳಬೇಕೆಂದರೆ, ನದಿಯ ಮಧ್ಯದಲ್ಲೋ ಅಥವಾ ಸಮುದ್ರದ ಮಧ್ಯದಲ್ಲೋ ಕಂಡುಬರುವ ಭೂಭಾಗವನ್ನು ದ್ವೀಪ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ಈ ತರಹದ ದ್ವೀಪಗಳಲ್ಲಿ ಎರಡು ವಿಧದ ದ್ವೀಪಗಳು ನಮಗೆ ಪ್ರಪಂಚಾದ್ಯಂತ ನೋಡಲು ಸಿಗುತ್ತವೆ. ಒಂದು ಸಮುದ್ರದ ದ್ವೀಪಗಳು. ಹೆಸರೇ ಹೇಳುವಂತೆ ಸಮುದ್ರದಲ್ಲಿ ಕಂಡುಬರುವ ಭೂ ಪ್ರದೇಶಗಳು. ಉದಾಹರಣೆಗೆ ನೋಡುವುದಾದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಹೆಸರು ನೀವು ಕೇಳಿದ್ದರೆ ಇವು ಸಮುದ್ರ ದ್ವೀಪಗಳು, ಅಂದರೆ ಸಮುದ್ರ ಮಧ್ಯೆ ಕಂಡುಬರುವ ಭೂ ಪ್ರದೇಶ. ಇನ್ನು ನದಿ ದ್ವೀಪಗಳ ಬಗ್ಗೆ ನೋಡುವುದಾದರೆ ಈ ಒಂದು ನದಿ ದ್ವೀಪ ನದಿಯ ಮಧ್ಯೆ ಕಂಡುಬರುವ ಭೂ ಪ್ರದೇಶವಾಗಿದೆ. ಇದಕ್ಕೆ ಉದಾಹರಣೆಯಾಗಿ ನೋಡುವುದಾದರೆ ಅಸ್ಸಾಂನ ಬ್ರಹ್ಮಪುತ್ರ ನದಿಯಲ್ಲಿ ಕಂಡುಬರುವ ಭರತ್ಪುರ್ ದ್ವೀಪ ಮತ್ತು ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿರುವ ಮಾಜುಲಿ ದ್ವೀಪ. ವೀಕ್ಷಕರೇ, ಹಾಗಾದರೆ ಈಗ ನಿಮಗೆ ದ್ವೀಪ ಅಂದರೇನು, ಸಮುದ್ರ ದ್ವೀಪ ಮತ್ತು ನದಿಯ ದ್ವೀಪದ ಬಗ್ಗೆ ಮಾಹಿತಿ ತಿಳಿಯಿತು ಅಂದುಕೊಳ್ಳುತ್ತೇನೆ. ವೀಕ್ಷಕರೇ, ನೇರವಾಗಿ ವಿಷಯಕ್ಕೆ ಬರುವುದಾದರೆ ಪ್ರಪಂಚದ ಅತ್ಯಂತ ದೊಡ್ಡ ನದಿಯ ದ್ವೀಪ ಮರಾಜೋ ಅನ್ನೋ ದ್ವೀಪ ಪ್ರಪಂಚದ ಅತ್ಯಂತ ದೊಡ್ಡ ನದಿ ದ್ವೀಪವಾಗಿದೆ. ಮರಾಜೋ ದ್ವೀಪ ಎಲ್ಲಿದೆ, ಇದರ ವಿಸ್ತೀರ್ಣ, ಮುಖ್ಯವಾಗಿ ಎಮ್ಮೆಗಳನ್ನು ಇವರು ತಮ್ಮ ಯಾವ ಕೆಲಸಗಳಿಗೆ ಬಳಸುತ್ತಾರೆ ಅನ್ನೋ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ವೀಕ್ಷಕರೇ, ಈ ಮರಾಜೋ ದ್ವೀಪ ಇರುವುದು ಬ್ರೆಜಿಲ್ ದೇಶದಲ್ಲಿ. ವೀಕ್ಷಕರೇ, ಈ ಮರಾಜೋ ದ್ವೀಪ ವಿಚಿತ್ರಗಳಲ್ಲೇ ವಿಚಿತ್ರ ದ್ವೀಪ ಅಂದರೆ ತಪ್ಪಾಗಲಾರದು. ಎಂದರೆ ಈ ದ್ವೀಪದಲ್ಲಿ ವಾಸಿಸುತ್ತಿರುವ ಜನರಿಗೆ ಅವರ ಪ್ರತಿಯೊಂದು ಕೆಲಸಕ್ಕೂ ಎಮ್ಮೆ ಬೇಕೇ ಬೇಕು. ಈ ಮರಾಜೋ ದ್ವೀಪದಲ್ಲಿನ ಜನ ಇಲ್ಲಿನ ಎಮ್ಮೆಯ ಮೇಲೆ ಎಷ್ಟು ಅವಲಂಬಿತವಾಗಿದ್ದಾರೆಂದರೆ, ನಮ್ಮ ದೇಶದಲ್ಲಿ ನಾವು ಕುದುರೆ ಜಟಕ ಬಳಸುವ ಹಾಗೆ ಈ ಮರಾಜೋ ದ್ವೀಪದ ಜನ ಎಮ್ಮೆ ಜಟಕವನ್ನು ಬಳಸುತ್ತಾರೆ. ವ್ಯವಸಾಯಕ್ಕೆ ಎಮ್ಮೆಯ ಬಳಕೆಯ ಮಾತು ಬದಿಗಿರಲಿ, ಈ ಮರಾಜೋ ದ್ವೀಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರಿಗೆ ಕಳ್ಳರನ್ನು ಹಿಡಿಯಲು ಈ ಎಮ್ಮೆಗಳು ಬೇಕೇ ಬೇಕು. ಏಕೆಂದರೆ ಅಲ್ಲಿ ಆ ಎಮ್ಮೆಗಳು ನಮ್ಮ ದೇಶದಲ್ಲಿ ಕಳ್ಳರನ್ನು ಹಿಡಿಯಲು ಪೊಲೀಸರಿಗೆ ನಾಯಿಗಳು ಹೇಗೆ ಸಹಕಾರಿಯಾಗಿವೆಯೋ ಹಾಗೆ ಈ ಮರಾಜೋ ದ್ವೀಪದಲ್ಲಿ ಕಳ್ಳರನ್ನು ಹಿಡಿಯಲು ಎಮ್ಮೆಗಳನ್ನು ಬಳಸಿಕೊಳ್ಳಲಾಗುತ್ತೆ. ವೀಕ್ಷಕರೇ, ಇನ್ನು ಮರಾಜೋ ದ್ವೀಪದಲ್ಲಿ ಪೊಲೀಸರಿಗೆ ಓಡಾಡಲು ಕಾರು ಅಥವಾ ಜೀಪುಗಳ ಸೌಲಭ್ಯವಿಲ್ಲ. ಈ ಮರಾಜೋ ದ್ವೀಪದಲ್ಲಿ ಪೊಲೀಸರ ವಾಹನ ಕೂಡ ಎಮ್ಮೆಯೇ ಆಗಿದೆ. ಇಲ್ಲಿನ ಪೊಲೀಸರು ಎಮ್ಮೆಯ ಮೇಲೆ ಕೂತು ಎಮ್ಮೆಗಳ ಸವಾರಿ ಮಾಡಿಕೊಂಡೇ ಓಡಾಡುತ್ತಾರೆ. ವೀಕ್ಷಕರೇ, ಈ ಮರಾಜೋ ದ್ವೀಪದಲ್ಲಿ ಕಂಡುಬರುವ ಈ ಎಮ್ಮೆಗಳು ನಮ್ಮ ದೇಶದಲ್ಲಿ ಕಂಡುಬರುವ ಎಮ್ಮೆಗಳ ತರ ಇರುವುದಿಲ್ಲ. ಮರಾಜೋ ದ್ವೀಪದಲ್ಲಿ ಕಂಡುಬರುವ ಈ ಎಮ್ಮೆಗಳು ಗಾತ್ರದಲ್ಲಿ ನಮ್ಮ ದೇಶದಲ್ಲಿ ಕಂಡುಬರುವ ಎಮ್ಮೆಯ ಗಾತ್ರದ 2ರಷ್ಟಿರುತ್ತವೆ. ಈ ಮರಾಜೋ ದ್ವೀಪದಲ್ಲಿ ಕಂಡುಬರುವ ಈ ಎಮ್ಮೆಗಳ ತೂಕ 1000 kgಗಿಂತಲೂ ಹೆಚ್ಚಿರುತ್ತದೆ ಅಂದರೆ ನೀವು ನಂಬಲೇಬೇಕು. ಈ ಎಮ್ಮೆಗಳಿಗೆ ಒಂದು ದಿನಕ್ಕೆ 40 ರಿಂದ 50 kgವಷ್ಟು ಹಸಿಮೇವು, 10 ರಿಂದ 15 kgವಷ್ಟು ಒಣಮೇವನ್ನು ಪ್ರತಿನಿತ್ಯ ಈ ಎಮ್ಮೆಗಳಿಗೆ ಹಾಕುತ್ತಾರೆ ಆ ಎಮ್ಮೆಯ ಮಾಲೀಕರು. ನೀವೇ ಊಹಿಸಿಕೊಳ್ಳಿ, ಅಷ್ಟೊಂದು ಮೇವು ತಿನ್ನುವ ಈ ಎಮ್ಮೆಗಳ ಗಾತ್ರ ಎಷ್ಟಿರಬಹುದೆಂದು. ವೀಕ್ಷಕರೇ, ಈ ಬ್ರೆಜಿಲ್ ದೇಶದಲ್ಲಿ ಕಂಡುಬರುವ ಈ ಮರಾಜೋ ದ್ವೀಪ ಸುಮಾರು 40,100 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಈ ಮರಾಜೋ ದ್ವೀಪ ವೀಕ್ಷಕರೇ, ನಿಮ್ಮಲ್ಲಿ ಕೆಲವೊಬ್ಬರಿಗೆ ಈ 40,100 ಚದರ ಕಿಲೋಮೀಟರ್ ಅಂದರೆ ಕೆಲವೊಬ್ಬರಿಗೆ ಬೇಗ ಅರ್ಥವಾಗುವುದಿಲ್ಲ. ಅಂತವರಿಗೆ ಅರ್ಥವಾಗುವ ರೀತಿ ಹೇಳಬೇಕೆಂದರೆ, ವೀಕ್ಷಕರೇ, ನೀವು ಸ್ವಿಟ್ಜರ್ಲೆಂಡ್ ದೇಶದ ಬಗ್ಗೆ ಕೇಳಿದ್ದರೆ ಈ ಒಂದು ಮರಾಜೋ ದ್ವೀಪವು ಕೂಡ ಸ್ವಿಟ್ಜರ್ಲೆಂಡ್ ದೇಶದಷ್ಟು ದೊಡ್ಡದಿದೆ. ಇಲ್ಲಿ ಸುಮಾರು 7 ಲಕ್ಷ ಜನ ವಾಸವಿದ್ದಾರೆ. ಆ 7 ಲಕ್ಷ ಜನರಲ್ಲಿ ಮರಾಜೋ ಬುಡಕಟ್ಟು ಜನಾಂಗವೂ ಸಹ ಸೇರಿದೆ. ವೀಕ್ಷಕರೇ, ಈ ಮರಾಜೋ ದ್ವೀಪವನ್ನು ಒಂದು ಕಡೆಯಿಂದ ಅಮೆಜಾನ್ ನದಿ ಸುತ್ತುವರೆದಿದ್ದರೆ ಇನ್ನೊಂದು ಕಡೆಯಿಂದ ಮರಾಜೋ ದ್ವೀಪವನ್ನು ಅಟ್ಲಾಂಟಿಕ್ ಮಹಾಸಾಗರ ಸುತ್ತುವರೆದಿದೆ. ವೀಕ್ಷಕರೇ, ಇನ್ನು ಇಲ್ಲಿನ ಎಮ್ಮೆಯ ವಿಚಾರಕ್ಕೆ ಮತ್ತೆ ಬರುವುದಾದರೆ,
ವೀಕ್ಷಕರೇ, ಈ ಎಮ್ಮೆಗಳು ಇಲ್ಲವಾದರೆ ಇಲ್ಲಿನ ಪೊಲೀಸರಿಗೆ ಕೆಲಸವೇ ಇಲ್ಲ ಎನ್ನಬಹುದು. ಏಕೆಂದರೆ ಈ ಒಂದು ಪ್ರದೇಶವು ವರ್ಷದ 365 ದಿನವೂ ಮಳೆ ಬೀಳುವ ಪ್ರದೇಶ ಇದಾಗಿದೆ. ವೀಕ್ಷಕರೇ, ಹಾಗಾಗಿ ಈ ಮರಾಜೋ ದ್ವೀಪ ಕೆಸರು ಕೊಚ್ಚೆ ಗುಂಡಿಯಿಂದ ತುಂಬಿರುತ್ತದೆ. ಇಲ್ಲಿ ನಡೆಯಲು ಹೋದರೆ ಕಾಲು ಕೆಸರಲ್ಲಿ ಊತುಕೊಳ್ಳುತ್ತದೆ. ಇಲ್ಲಿ ವರ್ಷವಿಡೀ ಮಳೆ ಬರುವ ಕಾರಣ ಈ ದ್ವೀಪ ಪೂರ್ತಿ ಹಳ್ಳ ಉಂಡ ಕೊಚ್ಚೆಗಳಿಂದ ತುಂಬಿಕೊಂಡಿದೆ. ಈ ದ್ವೀಪದಲ್ಲಿ ಕಳ್ಳತನದ ಪ್ರಕರಣಗಳು ಬಹಳ ಕಂಡುಬರುವ ಕಾರಣ ಆ ಕಳ್ಳರನ್ನು ಹಿಡಿಯಲು ಎಮ್ಮೆ ಬೇಕೇ ಬೇಕು. ಇಲ್ಲಿರುವ ಆ ಎಮ್ಮೆಗಳು ನಾಯಿಗಳಂತೆ ವಾಸನೆ ಗ್ರಹಿಸಿ ಕಳ್ಳರು ಅಡಗಿಕೊಂಡಿರುವ ಜಾಗವನ್ನು ಪತ್ತೆ ಮಾಡುತ್ತವೆ. ವೀಕ್ಷಕರೇ, ಕಳ್ಳರು ಕಳ್ಳತನ ಮಾಡಿ ಇಲ್ಲಿರುವ ನದಿಗಳನ್ನು ದಾಟಿ ಯಾವುದೇ ಪೊದೆಯಲ್ಲಿ ಕಳ್ಳರು ಅವಿತುಕೊಂಡಿದ್ದರೂ ಈ ಎಮ್ಮೆಗಳು ಅಲ್ಲಿರುವ ಕೆಸರು ತುಂಬಿದ ರಸ್ತೆಗಳನ್ನು ಮೂಸುತ್ತಾ ಕಳ್ಳರು ಅವಿತುಕೊಂಡಿರುವ ಕಂಬಳದ ಎಮ್ಮೆಗಳು ಓಡುತ್ತಾವೆ ನೋಡಿ. ಅದೇ ರೀತಿ ಈ ಎಮ್ಮೆಗಳು ಓಡುತ್ತಾ ಕಳ್ಳರು ಎಲ್ಲಿ ಅಡಗಿರುತ್ತಾರೋ ಅದೇ ಜಾಗಕ್ಕೆ ಪೊಲೀಸರನ್ನು ಕರೆದೊಯ್ಯುತ್ತವೆ. ಕಳ್ಳರು ಅಡಗಿರುವ ಆ ಜಾಗವನ್ನು ಸುಲಭವಾಗಿ ಪತ್ತೆ ಹಚ್ಚುವ ಶಕ್ತಿ ಈ ಒಂದು ಎಮ್ಮೆಗಿದೆ. ವೀಕ್ಷಕರೇ, ಇಲ್ಲಿಯ ಈ ಎಮ್ಮೆಗಳು ಚಳಿ, ಮಳೆ, ಬಿರುಗಾಳಿ ಯಾವುದಕ್ಕೂ ಹೆದರದೆ ತನ್ನ ಮಾಲೀಕನು ನೀಡಿದ ಕೆಲಸವನ್ನು ಸುಲಭವಾಗಿ ಮಾಡಿ ಮುಗಿಸುತ್ತವೆ. ಅಂದರೆ ಈ ಎಮ್ಮೆಗಳ ದೇಹ ಅಲ್ಲಿಯ ಚಳಿ, ಮಳೆ, ಬಿರುಗಾಳಿಗೆ ಹೊಂದಿಕೊಂಡು ಬಿಟ್ಟಿದೆ. ವೀಕ್ಷಕರೇ, ಇಲ್ಲಿಯ ಈ ಎಮ್ಮೆಗಳು ಮಾಡುವ ಕೆಲಸವನ್ನು ಅಲ್ಲಿ ವಾಸಿಸುತ್ತಿರುವ ಮನುಷ್ಯರಿಂದಾಗಲಿ ಅಥವಾ ಬೇರೆ ಯಾವುದೇ ಪ್ರಾಣಿಗಳಿಂದ ಮಾಡಲು ಸಾಧ್ಯವೇ ಇಲ್ಲ ಎನ್ನಬಹುದು. ಏಕೆಂದರೆ ಈ ಮರಾಜೋ ದ್ವೀಪ ಸುತ್ತ ಕಾಡುಗಳಿಂದ ಆವೃತವಾದ ಕಾರಣ ಈ ಒಂದು ಜನವಸತಿ ಪ್ರದೇಶಕ್ಕೆ ಕಾಡು ಪ್ರಾಣಿಗಳು ದಾಳಿ ಮಾಡುವುದು ಸರ್ವೇ ಸಾಮಾನ್ಯ ಸಂಗತಿಯಾಗಿದೆ. ವೀಕ್ಷಕರೇ, ಆ ಕಾಡು ಪ್ರಾಣಿಗಳು ಊರೊಳಗೆ ಬಂದ ಸಂದರ್ಭದಲ್ಲಿ ಆಗ ಇದೇ ಎಮ್ಮೆಗಳು ಆ ಕಾಡು ಪ್ರಾಣಿಗಳನ್ನು ಎದುರಿಸಿ ಓಡಿಸುತ್ತವೆ. ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡಿರುವ ಈ ಎಮ್ಮೆಗಳು ಇಲ್ಲಿಯ ಜನರ ಎಲ್ಲಾ ಕೆಲಸಗಳಿಗೂ ಸಹಕಾರಿಯಾಗಿವೆ. ವೀಕ್ಷಕರೇ, ಪ್ರಪಂಚದಲ್ಲಿ ಅತಿ ಹೆಚ್ಚು ಎಮ್ಮೆಗಳನ್ನು ಹೊಂದಿರುವ ದೇಶ ಯಾವುದು ಅಂತ ನೋಡ ಹೊರಟರೆ ನಮಗೆ ಮೊದಲ ಸ್ಥಾನದಲ್ಲಿ ಕಾಣಸಿಗುವುದೇ ಈ ಬ್ರೆಜಿಲ್ ದೇಶದ ಮರಾಜೋ ದ್ವೀಪ. ಹಾಗಾಗಿ ಬ್ರೆಜಿಲ್ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಎಮ್ಮೆಗಳಿರುವ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುತ್ತದೆ. ವೀಕ್ಷಕರೇ, ಈ ಬ್ರೆಜಿಲ್ ದೇಶದಲ್ಲಿ ಮೊದಲಿನಿಂದಲೂ ಇಲ್ಲಿ ಆಡಳಿತ ನಡೆಸಿದ ರಾಜ ಮಹಾರಾಜರು ಎಮ್ಮೆಯ ಮೇಲೆ ಸವಾರಿ ಮಾಡುತ್ತಾ ರಾಜ್ಯಭಾರ ಮಾಡಿದ್ದರು. ಒಂದು ಅಂಕಿಅಂಶದ ಪ್ರಕಾರ ಈ ಬ್ರೆಜಿಲ್ ದೇಶದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಎಮ್ಮೆಗಳಿವೆ ಎಂದು ಹೇಳಲಾಗುತ್ತಿದೆ. ಈ ಅಂಕಿಅಂಶಗಳನ್ನು ನೋಡಿದರೆ ಇದನ್ನು ಎಮ್ಮೆಗಳ ತವರೂರು ಎನ್ನಬಹುದೇನೋ. ಇಲ್ಲಿರುವ ಎಮ್ಮೆಗಳ ನಿರ್ವಹಣೆಯನ್ನು ಖುದ್ದು ಸರ್ಕಾರವೇ ನಿರ್ವಹಿಸುತ್ತದೆ. ಅಂದರೆ ಈ ಎಮ್ಮೆಗಳಿಗೆ ಪೌಷ್ಟಿಕಾಹಾರ, ಔಷಧೋಪಚಾರದಿಂದಿಡಿದು ಎಲ್ಲಾ ಖರ್ಚನ್ನು ಇಲ್ಲಿಯ ಸರ್ಕಾರವೇ ನಿರ್ವಹಿಸುತ್ತಿದೆ. ಅಷ್ಟೇ ಅಲ್ಲದೆ ಇಲ್ಲಿಯ ಸರ್ಕಾರ ಈ ಎಮ್ಮೆಗಳನ್ನು ರೈತರ ವ್ಯವಸಾಯದ ಸಂದರ್ಭದಲ್ಲಿ ವ್ಯವಸಾಯಕ್ಕೆ ಜಟಕಾ ಬಂಡಿಯನ್ನು ಓಡಿಸಲು, ಸೈನಿಕರ ಸಹಾಯಕ್ಕೆ ಮತ್ತು ಪೊಲೀಸರ ಸಹಾಯಕ್ಕೆ ಒಂದೊಂದು ಕೆಲಸಕ್ಕೂ ಇಂತಿಷ್ಟು ಸಮಯ ಅಂತ ಆ ಎಮ್ಮೆಗಳನ್ನು ಬಳಸಿಕೊಳ್ಳುತ್ತಾರೆ. ವೀಕ್ಷಕರೇ, ಇತ್ತೀಚೆಗೆ ಈ ಎಮ್ಮೆಗಳಿಂದ ಇಲ್ಲಿಯ ಸರ್ಕಾರ ಕೋಟಿ ಕೋಟಿ ಆದಾಯ ಗಳಿಸುತ್ತಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.